ರಾಜ್ಯ ರಾಜಕೀಯದಲ್ಲಿ ಮುಗಿಯದ 3 ಡಿಸಿಎಂ ಗದ್ದಲ. 3 ಡಿಸಿಎಂಗೆ ಸಿಎಂ ಸಿದ್ದರಾಮಯ್ಯ ಬಣ ಒತ್ತಡ ಮಾಡ್ತಾ ಇದೆ. 3 ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ದಾರೆ. ಈ ಬಗ್ಗೆ ಸುರ್ಜೇವಾಲರನ್ನೇ ಕೇಳಿ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಇದೆಲ್ಲ ಪಕ್ಷದ 4 ಗೋಡೆಯೊಳಗೆ ಚರ್ಚೆ ಆಗಬೇಕು. 3 ಡಿಸಿಎಂ ಬಗ್ಗೆ ಯಾರು ಚರ್ಚೆ ಮಾಡ್ತಿಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಾನು ಉಪಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಆಗಲೇ ಹೇಳ್ತಾ ಇದ್ದೆ ನಾನು, ಕೆಲವರು ಹೌದು 3 ಡಿಸಿಎಂ ಬೇಕು ಅಂತಿದ್ದಾರೆ, ಕೆಲವರು ಏನಕ್ಕೆ ಬೇಡ ಅವಶ್ಯಕತೆ ಇಲ್ಲ ಅಂತಿದ್ದಾರೆ, ಇನ್ನು ಕೆಲವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಡಿಸಿಎಂ ವಿಚಾರ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕೆಲ ಸಚಿವರು ಸುರ್ಜೇವಾಲರನ್ನು ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲ ಸಾಹೇಬ್ರು ಕೇಳಿ ನೋಡಿ. ಸರ್, ಕೆಲ ಸಚಿವರು ಸುರ್ಜೇವಾಲರನ್ನು ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲ ಸಾಹೇಬ್ರು ಕೇಳಿ ನೋಡಿ. ಸರ್, ಕೆಲ ಸಚಿವರು ಸರ್ ಡಿಸಿಎಂ ವಿಚಾರಕ್ಕೆ ಅವರು ಈ ರೀತಿ ಎಲ್ಲ ಚರ್ಚೆಗಳನ್ನು ಮಾಡಬಾರ್ದು ಅಂತ ಹೇಳಿ ನೋಡಿ, ಚರ್ಚೆ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಏನೇ ಇದ್ದರೂ ಕೂಡ ನಾವು ಮೊದಲಾದರೆ ಹೇಳುವಂಥದ್ದು, ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ. ಸರ್ ಡಿಸಿಎಂ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಎಲ್ಲ ಚರ್ಚೆಗಳನ್ನು ಮಾಡಬಾರ್ದು ಅಂತ ಹೇಳಿ ನೋಡಿ, ಚರ್ಚೆ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಏನೇ ಇದ್ದರೂ ಕೂಡ ನಾವು ಮೊದಲಾದರೆ ಹೇಳುವಂಥದ್ದು, ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ. ಸರ್ ಡಿಸಿಎಂ ವಿಚಾರಕ್ಕೆ ಆ ಡಿಸಿಎಂ ಸುದ್ದಿ 3 ಡಿಸಿಎಂ ಸುದ್ದಿನ ಮಾಧ್ಯಮ ಹೆಚ್ಚು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ನಮ್ಮ AICC ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಯಿತು. ನೀವೇನು ಮಾನ್ಯ ಸಚಿವರುಗಳ ಹೆಸರನ್ನು ಹೇಳಿದ್ರಿ, ಅದಾದ ಮೇಲೆ ಸನ್ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ. ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು ಅಂತ. ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. DCM ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಆಯಿತು, ಅದು ಅಭಿಪ್ರಾಯ ಇರ್ಬೋದು ನಮ್ಮ ಸ್ನೇಹಿತರದು, ಆದರೆ ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ತೆರೆ ಬಿದ್ದಿದೆ. ಮಾನ್ಯ AICC ಅಧ್ಯಕ್ಷರು ಹೇಳಿದ್ದಾರೆ.